ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೂರ್ ಎಂಬ ಬಡ ಹುಡುಗಿ ತುಂಬಾ ಸುಂದರವಾಗಿದ್ದಳು. ಅವಳು ಒಂದು ಖಾಲಿ ಇರುವ ದೊಡ್ಡ ಬಂಗಲೆಯಲ್ಲಿ ಒಂಟಿಯಾಗಿ ವಾಸ ಮಾಡುತ್ತಿದ್ದಳು. ಆ ಬಂಗಲೆಯಲ್ಲಿಯೇ ಒಂದು ಭೂತ ನೂರಾರು ವರ್ಷಗಳಿಂದ ಒಬ್ಬ ಸುಂದರವಾದ ಹುಡುಗಿಗಾಗಿ ಕಾಯುತ್ತಿತ್ತು. ಆ ಜಿನ್ ನೂರಿಗೆ ಹಣದಾಸೆ ತೋರಿಸಿದನು. ಕೊನೆಗೆ ಅವಳು ಅವನ ಪ್ರೀತಿಯಲ್ಲಿ ಬಿದ್ದು ಎಲ್ಲವನ್ನು ಕಳೆದುಕೊಂಡಳು. ಆ ಅಮಾಯಕ ಹುಡುಗಿಗೆ ಆದ ಗತಿಯನ್ನು ನೋಡಿದರೆ ನಿಮ್ಮ ಆತ್ಮವು ನಡುಗುತ್ತದೆ. ಫ್ರೆಂಡ್ಸ್, ಈ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಸ್ಟೋರಿ ನೂರಾಬಾದ್ ನಲ್ಲಿರುವ ಒಂದು ಹಳೆಯ ಗುಡಿಸಿನಲ್ಲಿ ವಾಸ ಮಾಡುತ್ತಿದ್ದ ನೂರ್ ಅವರ ಜೀವನದ ಬಗ್ಗೆ. ಅವಳ ಮುಖದಲ್ಲಿ ಅಮಾಯಕತೆ ಮತ್ತು ಕಣ್ಣುಗಳಲ್ಲಿ ಒಳಪು ಇತ್ತು. ಆದರೆ ಪರಿಸ್ಥಿತಿಗಳು ಅವಳ ಮುಖದ ನಗುವನ್ನು ದೂರ ಮಾಡಿದ್ದವು. ಪ್ರತಿದಿನ ಅವಳ ಜೀವನ ಒಂದು ಹೋರಾಟವಾಗಿತ್ತು. ಅನಾರೋಗ್ಯದಿಂದ ಬಳಲುತ್ತಿದ್ದ ತಾಯಿ ಮತ್ತು ಹಾಳಾದ ಮನೆಯ ಚಾವಣಿ ಅವಳ ಚಿಂತೆಗೆ ಕಾರಣವಾಗಿತ್ತು. ನೂರು ತಾಯಿ ಫಾತಿಮಾ ಬೀಬಿ ಒಳ್ಳೆ ಮನಸ್ಸಿನವಳು. ಆದರೆ ಕಳೆದ 4 ವರ್ಷಗಳಿಂದ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದಳು. ಔಷಧಿಗೆ ತಾಯಿ ಫಾತಿಮಾ ಬಳಿ ಹಣವಿರಲಿಲ್ಲ. ಇದನ್ನು ನೋಡಿ ಹತ್ತಿರದ ಸಂಬಂಧಿಕರು ಕೂಡ ಮನೆಗೆ ಬರುತ್ತಿರಲಿಲ್ಲ. ಎಷ್ಟೋ ರಾತ್ರಿಗಳು ಇಬ್ಬರು ಹಸಿವಿನಿಂದಲೇ ಮಲಗುತ್ತಿದ್ದರು. ಆದರೆ ನೂರ್ ತನ್ನ ಪೋಷಕನಾದ ಅಲ್ಲಾಹನ ಮೇಲೆ ಎಂದು ನಂಬಿಕೆ ಕಳೆದುಕೊಂಡಿರಲಿಲ್ಲ. ಪ್ರತಿದಿನ ಬೆಳಿಗ್ಗೆ ಮಸೀದಿಯಿಂದ ಫಜರ್ ಅಜಾನ್ ಕೇಳಿದ ಕೂಡಲೇ ಎದ್ದು ತನ್ನ ಹಳೆಯ ನಮಾಜ್ ಮಾಡುವ ಚಾಪೆಯನ್ನು ಹಾಸಿಕೊಂಡು ನಮಸ್ಕಾರ ಮಾಡಿ ಕುಳಿತುಕೊಳ್ಳುತ್ತಿದ್ದಳು. ನಂತರ ಆಕೆ ಕುರಾನ್ ಓದುತ್ತಿದ್ದಳು. ಅವಳ ಪ್ರಾರ್ಥನೆಯಲ್ಲಿ ಒಂದೇ ಬೇಡಿಕೆ ಇತ್ತು, ಓ ದೇವರೇ, ನನ್ನ ತಾಯಿಗೆ ಒಳ್ಳೆ ಆರೋಗ್ಯ ಕೊಡು ಮತ್ತು ನಮ್ಮ ಜೀವನವನ್ನು ಬಡತನದಿಂದ ದೂರ ಮಾಡು. ಈ ರೀತಿಯಾಗಿ ಆ ದೇವರಲ್ಲಿ ಪ್ರತಿದಿನ ಪ್ರಾರ್ಥನೆ ಮಾಡುತ್ತಿದ್ದಳು. ಊರಿನಲ್ಲಿ ತುಂಬಾ ಮಂದಿ ಆಕೆಗೆ ಕೆಟ್ಟ ಮಾರ್ಗಗಳನ್ನು ಸೂಚಿಸಿದರು. ಕೆಲವರು ಮದುವೆ ಮಾಡಿಕೊಳ್ಳಲು ಹೇಳಿದರು, ಇನ್ನು ಕೆಲವರು ಹಾಲು ತಪ್ಪಲು ಹೇಳಿದರು. ಆದರೆ ನೂರ್ ಮಾತ್ರ ಅವರಿಗೆಲ್ಲ ಒಂದೇ ಉತ್ತರ ನೀಡಿದಳು, ನನ್ನ ಜೀವನವನ್ನ ಆ ದೇವರು ನಿರ್ಧಾರ ಮಾಡುವುದೇ ಒಳ್ಳೆಯದು ಎಂದಳು. ಒಂದು ದಿನ ಆ ಊರಿನ ಒಬ್ಬ ವೃದ್ಧ ಮಹಿಳೆ ನೂರ್ಗೆ ಈ ರೀತಿಯಾಗಿ ಹೇಳಿದಳು, ನಮ್ಮ ಊರಿನ ಕಾಡಿಗೆ ಹತ್ತಿರವಿರುವ ಒಂದು ಹಳೆಯ ಬಂಗಲೆ ಇದೆ. ಅಲ್ಲಿ ಕೆಲಸ ಮಾಡುವವರು ಹೆಚ್ಚು ದಿನ ಉಳಿಯುವುದಿಲ್ಲ. ಆ ಬಂಗಲೆಯ ಮಾಲೀಕರು ಸಿಟಿಯಲ್ಲಿ ವಾಸ ಮಾಡುತ್ತಿದ್ದಾರೆ. ಅಲ್ಲಿ ಕೆಲಸ ಮಾಡಲು ಒಬ್ಬರು ಬೇಕು. ಕಷ್ಟಪಟ್ಟರೆ ಒಳ್ಳೆ ಹಣ ಕೂಡ ಕೊಡುತ್ತಾರೆ ಎಂದಳು. ಆಗ ಅವಳು ನಿರ್ಧಾರ ತೆಗೆದುಕೊಂಡಳು, ಆ ಬಂಗಲೆಯಲ್ಲಿ ದೆವ್ವಗಳಿದ್ದರೂ ಆ ದೇವರ ನಾಮಸ್ಮರಣೆ ಮಾಡುತ್ತಾ ಹೋಗುತ್ತೇನೆ ಎಂದುಕೊಂಡಳು. ತಕ್ಷಣ ತಾಯಿ ಅನುಮತಿ ಪಡೆದಳು. 2 ರೊಟ್ಟಿ ಮತ್ತು ಒಂದು ಚಿಕ್ಕ ಕುರಾನ್ ಗ್ರಂಥವನ್ನು ಚೀಲದಲ್ಲಿ ಹಾಕಿಕೊಂಡು ಅಲ್ಲಿಗೆ ಹೊರಟಳು. ಒಂದು ರಹಸ್ಯಮಯವಾದ ದಾರಿಯ ಕಡೆಗೆ ಅವಳ ಪಯಣ ಸಾಗಿತು. ಅಲ್ಲಿ ಅವಳ ಸಹನೆ ಮತ್ತು ನಂಬಿಕೆ ಒಂದು ದೊಡ್ಡ ಪರೀಕ್ಷೆಯನ್ನು ಎದುರಿಸಬೇಕಿತ್ತು. ನೂರು ಹೋದ ಆ ಬಂಗಲೆ ಹೆಸರು ಶಂಸಿ ಬಂಗಲೆ. ಅದರಲ್ಲಿ ಜಮೀನ್ದಾರ್ ನವಾಬ್ ಶೇಖ್ ಎಂಬ ವ್ಯಕ್ತಿ ವಾಸ ಮಾಡುತ್ತಿದ್ದನು. ಸುಮಾರು 100 ವರ್ಷಗಳ ಹಿಂದೆ ಆ ಗ್ರಾಮದಲ್ಲಿಯೇ ಅತಿ ದೊಡ್ಡ ವೈಭವದ ಭವನ ಅದಾಗಿತ್ತು. ನವಾಬರು ತುಂಬಾ ಶ್ರೀಮಂತರು. ಅವರಿಗೆ ಜುಲೇಖ ಎಂಬ ಒಬ್ಬಳೆ ಮಗಳಿದ್ದಳು. ಜುಲೇಖ ಅದ್ಭುತ ಸುಂದರಿಯಾಗಿದ್ದರು, ತುಂಬಾ ಅಹಂಕಾರಿಯಾಗಿದ್ದಳು. ಒಂದು ದಿನ ಅವಳ ಮದುವೆ ಒಬ್ಬ ಒಳ್ಳೆಯ ವ್ಯಕ್ತಿಯೊಂದಿಗೆ ನಿಶ್ಚಯವಾಯಿತು. ಆದರೆ ಆತ ತುಂಬಾ ಬಡವನಾಗಿದ್ದನು. ಆ ಹುಡುಗನನ್ನು ಆಕೆ ಇಷ್ಟಪಡಲಿಲ್ಲ. ಅದಕ್ಕೆ ಅದೇ ರಾತ್ರಿ ಜುಲೇಖಾ ತನ್ನ ಬಂಗಲೆಯ ಮೇಲಿರುವ ಕೋಣೆಯಲ್ಲಿ ನೇಣು ಹಾಕಿಕೊಂಡು ಸತ್ತು ಹೋದಳು. ಆದರೆ ಆಶ್ಚರ್ಯಕರವಾದ ವಿಷಯವೇನೆಂದರೆ, ಸತ್ತ ನಂತರವೂ ಅವಳ ಮುಖದ ಮೇಲೆ ಕೋಪದ ಗೆರೆಗಳು ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ಅಂದಿನಿಂದ ಆ ಬಂಗಲೆಯಲ್ಲಿ ವಿಚಿತ್ರವಾದ ಘಟನೆಗಳು ನಡೆಯುತ್ತಿದ್ದವು. ಕೆಲಸ ಮಾಡುವವರು ಮಾಯವಾಗುತ್ತಿದ್ದರು. ಕೆಲವರಿಗೆ ಹುಚ್ಚು ಹಿಡಿಯಿತು. ಇನ್ನು ಕೆಲವರು ಹುಚ್ಚು ಹಿಡಿದು ಕಾಡಿನಲ್ಲಿ ತಿರುಗಾಡುವುದು ಕಾಣಿಸಿತು. ಗ್ರಾಮದ ಒಬ್ಬ ಹಿರಿಯ ವ್ಯಕ್ತಿ ಹೇಳಿದರು, ಆ ಬಂಗಲೆಯ ಗೋಡೆಗಳಲ್ಲಿ ಯಾರೋ ವಾಮಾಚಾರ ಮಾಡಿ ಭೂತಗಳನ್ನು ಬಂಧಿಸಿದ್ದಾರೆ. ಆದರೆ ಈಗ ಅವು ಬಂಧನದಿಂದ ಬಿಡಿಸಿಕೊಂಡು ಸ್ವತಂತ್ರವಾಗಿ ತಿರುಗುತ್ತಿವೆ. ರಾತ್ರಿಯ ವೇಳೆ ಆ ಬಂಗಲೆಯ ಹತ್ತಿರದಿಂದ ಒಂದು ಹುಡುಗಿ ಅಳುವ ಶಬ್ದ ಕೇಳಿಸುತ್ತಿದೆ ಎಂದು ಬಹಳಷ್ಟು ಜನರು ಹೇಳುತ್ತಾರೆ. ಆದರೆ ಈಗ ಅವು ಬಂಧನದಿಂದ ಬಿಡಿಸಿಕೊಂಡು ಸ್ವತಂತ್ರವಾಗಿ ತಿರುಗುತ್ತಿವೆ ಎಂದು ಹೇಳಿದನು. ರಾತ್ರಿಯ ವೇಳೆ ಆ ಬಂಗಲೆಯ ಹತ್ತಿರದಿಂದ ಒಂದು ಹುಡುಗಿ ಅಳುವ ಶಬ್ದ ಕೇಳಿಸುತ್ತಿದೆ ಎಂದು ಅಲ್ಲಿನ ತುಂಬಾ ಜನರು ಹೇಳುತ್ತಾರೆ. ಜನರು ಹೇಳುವ ಪ್ರಕಾರ ಕೆಲವರು ಆ ಬಂಗಲೆಯ ಹೊರಗಿನ ನೀರಿನ ಕೊಳಗಳ ಬಳಿ ಬಿಳಿ ಬಟ್ಟೆ ಧರಿಸಿದ ಒಬ್ಬ ಮಹಿಳೆಯನ್ನು ನೋಡಿದ್ದಾರಂತೆ. ಗ್ರಾಮದ ಮಕ್ಕಳು ಆ ಬಂಗಲೆ ಹತ್ತಿರ ಹೋಗಲು ಕೂಡ ಭಯ ಪಡುತ್ತಿದ್ದರು. ದೊಡ್ಡವರು ಮಾತ್ರ ದೂರದಿಂದಲೇ ನಮಸ್ಕಾರ ಮಾಡಿ ಹೊರಟು ಹೋಗುತ್ತಿದ್ದರು. ಅಲ್ಲಿ ಕೆಲಸಕ್ಕೆ ಹೋದವರಲ್ಲಿ ಯಾರು ಹೆಚ್ಚು ದಿನ ಉಳಿಯಲು ಸಾಧ್ಯವಾಗಲಿಲ್ಲ. ಕೆಲವರು ಭಯದಿಂದ ಕೆಲಸ ಬಿಟ್ಟರೆ ಇನ್ನು ಕೆಲವರು ಕಾಡು ಪಾಲಾದರು. ಆದರೆ ನೂರ್ ಈ ಎಲ್ಲ ವಿಷಯಗಳನ್ನು ಕೇಳಿ ಒಂದೇ ಮಾತನ್ನು ಹೇಳಿದಳು, ಈ ಬಂಗಲೆ ಭೂತಗಳದ್ದೇ ಆಗಿರಲಿ, ಆದರೆ ನನ್ನ ಪ್ರಭು ಈ ಲೋಕದ ಒಡೆಯ ಎಂಬ ನಂಬಿಕೆ ನನಗಿದೆ ಎಂದಳು. ಆ ನಂಬಿಕೆಯಿಂದಲೇ ಅವಳು ಆ ಬಂಗಲೆಯ ಒಳಗೆ ಕಾಲಿಟ್ಟಳು. ಅಲ್ಲಿನ ಗೋಡೆಗಳ ಬಿರುಕುಗಳಲ್ಲಿ ಹಳೆಯ ಕಾಲ ಅಡಗಿತ್ತು. ಅಲ್ಲಿನ ಗಾಳಿಯಲ್ಲಿ ಜುಲೇಖಳ ಕೋಪ ಇನ್ನಷ್ಟು ಪ್ರತಿಧ್ವನಿಸುತ್ತಿತ್ತು. ಶಂಸಿ ಬಂಗಲೆಯ ಗೋಡೆಗಳಲ್ಲಿರುವ ಆ ಕಾಣದ ನೆರಳು ಸಾಮಾನ್ಯ ಭೂತವಾಗಿರಲಿಲ್ಲ. ಅದರ ಹೆಸರು ಕಾಮಿಲ್. ಅದು ಸಂಪೂರ್ಣವಾಗಿ ದೆವ್ವವೂ ಅಲ್ಲ, ಹಾಗೆ
ಎಂದು ಸಂಪೂರ್ಣವಾಗಿ ಮನುಷ್ಯನು ಅಲ್ಲ, ಅದು ಅದೃಷ್ಟ ಜೀವಿಗಳಲ್ಲಿ ಒಂದು. ಅವು ಮೊದಲು ಪ್ರಾರ್ಥನೆ ಮಾಡುವ ದೇವದೂತರಂತೆ ಪವಿತ್ರವಾಗಿದ್ದವು. ಅವುಗಳಲ್ಲಿ ಅಲ್ಲಾಹನೊಂದಿಗೆ ಬಲವಾದ ಸಂಬಂಧವಿತ್ತು. ಅವು ಸ್ವರ್ಗದಲ್ಲಿ ಪ್ರವೇಶ ಮಾಡುವ ಜಿನ್ಗಳ ಪಟ್ಟಿಯಲ್ಲಿದ್ದವು. ಆದರೆ 100 ವರ್ಷಗಳ ಹಿಂದೆ ಒಂದು ಪರೀಕ್ಷೆ ಅವನ್ನು ಬೇರ್ಪಡಿಸಿತು. ಕಾಮಿಲ್ಗೆ ಒಬ್ಬ ಮನುಷ್ಯ ಹುಡುಗಿಯ ಮೇಲೆ ಆತ್ಮೀಯವಾದ ಪ್ರೀತಿ ಹುಟ್ಟಿತು. ಕಾಮಿಲ್ಗೆ ಆ ಪ್ರೀತಿಯಲ್ಲಿ ಅವನು ಎಷ್ಟರ ಮಟ್ಟಿಗೆ ಮುಳುಗಿ ಹೋದನೆಂದರೆ, ಆ ಹುಡುಗಿ ಬೇರೊಬ್ಬರನ್ನು ಮದುವೆ ಆದಾಗ ಕಾಮಿಲ್ ತನ್ನ ದೇವರಿಗೆ ದೂರು ನೀಡಿದನು, ನೀನು ನನ್ನ ಹೃದಯದಲ್ಲಿ ಪ್ರೀತಿಯನ್ನು ತುಂಬಿದೆ, ಆ ನಂತರ ನನ್ನನ್ನು ಅವಳಿಂದ ಏಕೆ ದೂರ ಮಾಡಿದೆ ಎಂದು ಪ್ರಶ್ನೆ ಮಾಡಿದನು. ಆ ದೂರು ಅವನ ಆತ್ಮವನ್ನು ಪವಿತ್ರ ಜಿನ್ಗಳ ಸಾಲಿನಿಂದ ಹೊರಗೆ ತಂದು ಲೌಕಿಕ ಪ್ರೀತಿಯಲ್ಲಿ ಮುಳುಗಿರುವ ಇಬ್ಲಿಸ್ ಅಥವಾ ಸೈತಾನನ ಸರಹದ್ದುಗಳಿಗೆ ಕರೆದೊಯ್ಯಿತು. ಕೊನೆಗೆ ಅವನು ಆ ನೋವಿನಿಂದಲೇ ಈ ಬಂಗಲೆಗೆ ಬಂದಿದ್ದನು. ಅಲ್ಲಿ ಜುಲೇಖಳ ದ್ವೇಷ ಮತ್ತು ಮರಣದ ಶಾಪದ ಕಾರಣದಿಂದ ಆ ಬಂಗಲೆಯ ಗೋಡೆಗಳು ಮೊದಲೇ ಪೈಶಾಚಿಕ ಶಕ್ತಿಗಳಿಂದ ತುಂಬಿ ಹೋಗಿದ್ದವು. ಅಲ್ಲಿ ಕಾಮಿಲ್ ಎಷ್ಟೋ ವರ್ಷಗಳಿಂದ ಒಂಟಿಯಾಗಿ ನೋವಿನಿಂದ ಅಲೆದಾಡುತ್ತಿದ್ದನು. ಅವನ ಪ್ರೀತಿ ಮುರಿದು ಬಿದ್ದಿತ್ತು. ನೂರ್ ಮೊದಲ ಬಾರಿಗೆ ಬಂಗಲೆಗೆ ಹೋದಾಗ ಅವಳ ಧ್ವನಿ, ಅವಳ ಕುರಾನ್ ಮತ್ತು ಅವಳ ಸಹನೆ ಇವೆಲ್ಲವೂ ಕಾಮಿಲ್ನ ಒಡೆದ ಆತ್ಮದಲ್ಲಿ ಒಂದು ರೀತಿಯ ಶಾಂತಿಯನ್ನು ನೀಡಿದವು. ಅವಳು ತನ್ನ ತಾಯಿಯ ಆರೋಗ್ಯಕ್ಕಾಗಿ ತಸ್ಬೀಹ ಪ್ರಾರ್ಥನೆ ಮಾಡುತ್ತಿದ್ದಳು. ಹಾಗೆ ಕಸಗುಡಿಸುವಾಗ ಕುರಾನ್ ವಾಕ್ಯಗಳನ್ನು ಹೆಚ್ಚಾಗಿ ಪಠಿಸುತ್ತಿದ್ದಳು. ಅವಳು ರಾತ್ರಿಗಳಲ್ಲಿ ಕಣ್ಣೀರು ಹಾಕುತ್ತಾ ಪ್ರಾರ್ಥನೆ ಮಾಡುತ್ತಿದ್ದಳು. ಕಾಮಿಲ್ಗೆ ಅವಳು ಸಾಮಾನ್ಯ ಹುಡುಗಿಯಂತೆ ಕಾಣಲಿಲ್ಲ. ಒಂದು ಕೇವಲ ದೈಹಿಕ ಪ್ರೀತಿಯಾಗಿರಲಿಲ್ಲ, ಅವಳು ಅವನ ಆತ್ಮದ ಖಾಲಿ ಜಾಗವನ್ನು ತುಂಬುತ್ತಿದ್ದಳು. ಅವನು ಶತಮಾನಗಳಿಂದ ಒಂಟಿತನವನ್ನು ಅನುಭವಿಸುತ್ತಿದ್ದನು. ಆದರೆ ಒಂದು ಜಿನ್ ಅಥವಾ ಭೂತದ ಪ್ರೀತಿ ಒಬ್ಬ ಮನುಷ್ಯನೊಂದಿಗೆ, ಅದು ದೈವ ಧ್ಯಾನದಲ್ಲಿ ಹೆಚ್ಚಾಗಿರುವ ಒಬ್ಬ ಭಕ್ತಿಯೊಂದಿಗೆ ಸಾಧ್ಯವೇ? ಈ ಪ್ರೀತಿ ಪವಿತ್ರವೇ ಅಥವಾ ಮತ್ತೊಂದು ಪಾಪಕ್ಕೆ ಆರಂಭವೇ ಎಂದು ಕಾಮಿಲ್ ಗೊಂದಲದಲ್ಲಿ ಬಿದ್ದನು. ಆದರೆ ಈ ಬಾರಿ ಅವನು ಪ್ರೀತಿಯನ್ನು ಪಡೆಯಲು ಎಲ್ಲ ಎಲ್ಲೆಗಳನ್ನು ಮೀರಲು ಸಿದ್ಧನಾಗಿದ್ದನು. ಆದರೆ ನೂರ್ಗಾಗಿ ಮಾತ್ರವಲ್ಲ, ತನ್ನನ್ನು ತಾನು ಸಂಪೂರ್ಣಗೊಳಿಸಿಕೊಳ್ಳುವ ಪಯಣ ಇಲ್ಲಿಂದಲೇ ಆರಂಭವಾಯಿತು. ಪ್ರೇಮ ಮತ್ತು ಪ್ರಾಣಿಗಳ ನಡುವಿನ ವ್ಯತ್ಯಾಸ ಅಳಿಸಿ ಹೋಗುವ ಅಂತಹ ಒಂದು ಪಯಣವಿದು. ಶಂಸಿ ಬಂಗಲೆಗೆ 100 ಬಂದು ಕೆಲವೇ ದಿನಗಳಷ್ಟೇ ಆಗಿದ್ದವು. ಆದರೆ ಕಾಮಿಲ್ನ ಹುಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಅವನು ಪ್ರತಿ ಕ್ಷಣ ಅವಳನ್ನೇ ನೋಡುತ್ತಿದ್ದನು, ಅವಳ ಸುತ್ತಲೇ ತಿರುಗುತ್ತಿದ್ದನು. ಆದರೆ ಅವಳಿಗೆ ಕಾಣಿಸುತ್ತಿರಲಿಲ್ಲ. ಅವನ ಪ್ರೀತಿ ತೋರಿಸುವ ವಿಧಾನ ಒಂದು ರೀತಿ ವಿಚಿತ್ರವಾಗಿತ್ತು. ಅದು ನೂರನ್ನು ಭಯಪಡಿಸುವುದರ ಬದಲು ಪ್ರೀತಿ ಮತ್ತು ಪ್ರಶಾಂತತೆಯಿಂದ ಆಕರ್ಷಿಸುವುದಾಗಿತ್ತು. ಒಂದು ರಾತ್ರಿ ನೂರ್ ತನ್ನ ತಾಯಿ ಔಷಧಕ್ಕಾಗಿ ಹಣವಿಲ್ಲದೆ ಅಳುತ್ತಿದ್ದಳು. ಆಗ ಹಠಾತ್ತನೆ ಬೀರುವಿನ ಬಾಗಿಲು ತೆರೆದುಕೊಂಡಿತು. ಅದರಿಂದ ಒಂದು ಚೀಲ ನೆಲದ ಮೇಲೆ ಬಿದ್ದಿತು. ಆ ಚೀಲದಲ್ಲಿ ಬಂಗಾರದ ನಾಣ್ಯಗಳಿದ್ದವು. ನೂರು ಭಯಪಟ್ಟು ಇದು ಸಾಮಾನ್ಯ ವಿಷಯವಲ್ಲ ಎಂದು ಅರ್ಥ ಮಾಡಿಕೊಂಡಳು. ತಕ್ಷಣ ಕುರಾನ್ ಓದಲು ಆರಂಭಿಸಿದಳು. ಆದರೆ ನಾಣ್ಯಗಳು ಅಲ್ಲೇ ಇದ್ದವು. ಆ ರಾತ್ರಿ ನಿದ್ರೆಯಲ್ಲಿ ಅವಳಿಗೆ ಒಂದು ಧ್ವನಿ ಕೇಳಿಸಿತು, ಇದು ನಿನಗಾಗಿಯೇ ನೂರ್, ಕೇವಲ ನಿನ್ನ ಅಂಗೀಕಾರ ಮಾತ್ರ ಬೇಕು. ನಿನಗೆ ಮತ್ತು ನಿನ್ನ ತಾಯಿಗೆ ಜೀವನ ಪರ್ಯಂತ ಯಾವುದೇ ತೊಂದರೆ ಇರುವುದಿಲ್ಲ. ಇದನ್ನು ಕೇಳಿಸಿಕೊಂಡ ನೂರ್ ತಕ್ಷಣ ಕಣ್ಣು ತೆರೆದು ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ರೀತಿ ಹೇಳಿದಳು, ಓ ಅಲ್ಲಾ, ನೀವು ನನಗೆ ನೀಡಿದ ಈ ತಾಳ್ಮೆ ಮತ್ತು ಆಸರೆಯೇ ಸಾಕು. ನನಗೆ ಯಾವುದೇ ಅದೃಶ್ಯ ಶಕ್ತಿಯ ರಕ್ಷಣೆ ಬೇಡ. ನನಗೆ ನಿನ್ನ ಸಹಾಯ ಬೇಕೇ ಹೊರತು ಯಾವುದೇ ಜಿನ್ ಅಥವಾ ಭೂತದ ಉಪಕಾರವಲ್ಲ. ಮರುದಿನ ಬಂಗಲೆಯ ಗೋಡೆಗಳಿಂದ ಸುಗಂಧ ದ್ರವ್ಯದ ವಾಸನೆ ಬರಲಾರಂಭಿಸಿತು. ಮಂಚದ ಮೇಲೆ ರೇಷ್ಮೆ ಬಟ್ಟೆಗಳು, ಟೇಬಲ್ ಮೇಲೆ ಗುಲಾಬಿಗಳು ಮತ್ತು ತಾಯಿಯ ಔಷಧಿಗಳು ಎಲ್ಲವೂ ತಾವಾಗಿಯೇ ಬಂದು ಕುಳಿತಿದ್ದವು. ನೂರ್ ಅವೆಲ್ಲವನ್ನು ಅಲ್ಲಿಂದ ತೆಗೆದು ಹಾಕಿದಳು. ತಕ್ಷಣ ಕುರಾನ್ನ ಸೂರ ಅಲ್ ಬಕರ್ ಎಂಬ ಕೆಲವು ವಾಕ್ಯಗಳನ್ನು ಓದಿ ಗಟ್ಟಿಯಾಗಿ ಹೇಳಿದಳು, ಇವೆಲ್ಲವನ್ನು ಯಾವುದಾದರೂ ಜಿನ್ ಮಾಡುತ್ತಿರುವ ಕೆಲಸವಾಗಿದ್ದರೆ ಕೇಳು. ನಾನು ಅಲ್ಲನ ಸೇವಕಿ ಮಾತ್ರ, ಬೇರೆಯವರ ಸೇವಕಿ ಅಲ್ಲ. ಕಾಮಿಲ ಜೀವನದಲ್ಲಿ ಇದು ಮೊದಲ ಬಾರಿಗೆ ಸಂಭವಿಸಿತ್ತು. ಯಾರೊಬ್ಬ ಮನುಷ್ಯ ತನ್ನನ್ನು ಇಷ್ಟೊಂದು ತಾಳ್ಮೆ ಮತ್ತು ನಂಬಿಕೆಯಿಂದ ತಿರಸ್ಕರಿಸಿದ್ದು ಅವನನ್ನು ಕಲಕಿತು. ನೂರಳ ಪ್ರಾರ್ಥನೆಯ ಬಲದಿಂದ ಅವನು ಹಿಂದೆ ಸರಿಯಬೇಕಾಯಿತು. ಆ ರಾತ್ರಿ ನೂರ್ ತನ್ನ ತಾಯಿಯ ಕಾಲುಗಳ ಮೇಲೆ ಕೈ ಇಟ್ಟು ಈ ರೀತಿಯಾಗಿ ಪ್ರಾರ್ಥಿಸಿದಳು, ಓ ಅಲ್ಲಾ, ನೀನು ಬಡವರ ರಕ್ಷಕ. ನೀನು ಮನಸ್ಸು ಮಾಡಿದರೆ ಯಾವುದೇ ಜಿನ್ ಅಥವಾ ಮನುಷ್ಯನ ಅಂಗಿಲ್ಲದೆ ನನ್ನ ಕಷ್ಟಗಳನ್ನು ದೂರ ಮಾಡಬಲ್ಲೆ. ಮರುದಿನ ಬೆಳಿಗ್ಗೆ ಇಸ್ಲಾಂ ಧರ್ಮ ಪಂಡಿತರಾದ ಹಾಫಿಜ್ ಇಬ್ರಾಹಿಂ ಎಂಬ ವ್ಯಕ್ತಿ ಅಕಸ್ಮಾತ್ ಆಗಿ ಬಂಗಲೆಗೆ ಬಂದು ಹೇಳಿದರು, ಅಮ್ಮ ನೂರ್, ನನ್ನ ಹೃದಯದಲ್ಲಿ ವಿಚಿತ್ರವಾದ ಅನುಭವವಾಯಿತು. ಯಾವುದೋ ಪವಿತ್ರ ಆತ್ಮಕ್ಕೆ ಸಹಾಯದ ಅಗತ್ಯವಿದೆ ಎನಿಸಿ ಇಲ್ಲಿಗೆ ಬಂದೆ. ಇದನ್ನು ಕೇಳಿದ ನೂರ್ ಕಣ್ಣೀರು ಹಾಕುತ್ತಾ ಬಂಗಾರ ಮತ್ತು ಅಂದು ರಾತ್ರಿ ನಡೆದ ಎಲ್ಲವನ್ನು ಅವರಿಗೆ ವಿವರಿಸಿದಳು. ಆಗ ಹಾಫಿಜ್ ಅವರು ನಿಟ್ಟುಸಿರು ಬಿಟ್ಟು ಈ ರೀತಿಯಾಗಿ ಹೇಳಿದರು, ಅಮ್ಮ, ಇದು ಕೇವಲ ನಿನಗಲ್ಲ,
ಪ್ರತಿ ನಂಬಿಕೆ ಇರುವ ವ್ಯಕ್ತಿಗೂ ಇಂಥ ಪರೀಕ್ಷೆ ಎದುರಾಗುತ್ತದೆ. ದೇವರ ಮೇಲೆ ನಂಬಿಕೆ ಇದ್ದವರಿಗೆ ಅವನೇ ಸಾಕು. ದೇವರ ಮೇಲೆ ನಂಬಿಕೆ ಇಟ್ಟು ಅವನನ್ನು ಬೇಡಿಕೊಂಡರೆ ಸಹಾಯ ಎಲ್ಲಿದ್ದರೂ ಅದು ಅಲ್ಲಾನಿಂದಲೇ ಬರುತ್ತದೆ ಎಂಬ ಅಚಲ ನಂಬಿಕೆ. ನಂತರ ಆಫೀಸ್ ಕೆಟ್ಟ ಆಲೋಚನೆಯಿಂದ ತಪ್ಪಿಸಿಕೊಳ್ಳಲು ಕುರಾನ್ ನಲ್ಲಿರುವ ಕೆಲವು ವಾಕ್ಯಗಳನ್ನು ಹೇಳಿದರು. ನೂರ್ಗೆ ಆ ವ್ಯಕ್ತಿ ಒಂದು ಜಪಮಾಲೆಯನ್ನು ನೀಡಿ ಭಯವಾದಾಗ 3 ಬಾರಿ ಈ ವಾಕ್ಯಗಳನ್ನು ಜಪಿಸು ಎಂದು ಹೇಳಿಕೊಟ್ಟರು. ಇದು ನಿನ್ನ ಸುತ್ತಲೂ ದೈವಿಕ ರಕ್ಷಣೆಯ ಕವಚವನ್ನು ನಿರ್ಮಿಸುತ್ತದೆ ಎಂದರು. ಆಗ ನೂರ್ ಕೇಳಿದಳು, ಆಫೀಸ್ ಅವರೇ, ನಿಜವಾಗಿಯೂ ದೆವ್ವಗಳು ಇರುತ್ತವೆಯೇ? ಅವು ಮನುಷ್ಯರಿಗೆ ಹಾನಿ ಮಾಡುತ್ತವೆಯೇ? ಆಗ ಆಫೀಸ್ ನಗುತ್ತಾ, ಹೌದು, ಜಿನ್ಗಳಿರುವುದು ಕುರಾನ್ ನಿಂದ ಸಾಬೀತಾಗಿದೆ. ಪ್ರವಾದಿಯವರು ಕೂಡ ಜಿನ್ಗಳಿಗೆ ದೈವ ಸಂದೇಶ ನೀಡಿದ್ದರು. ಆದರೆ ಸೈತಾನ್ನ ಮಾರ್ಗದಲ್ಲಿರುವ ಜಿನ್ಗಳು ಮನುಷ್ಯರ ರಕ್ತದಲ್ಲಿ ಸಂಚರಿಸುತ್ತಾ ಕೆಟ್ಟ ಆಲೋಚನೆಗಳನ್ನು ತುಂಬುತ್ತವೆ. ಆದರೆ ದೇವರ ಸ್ಮರಣೆ ಸೈತಾನನ್ನು ಹೊರಹಾಕುತ್ತದೆ ಎಂದರು. ಅಂದಿನಿಂದ ನೂರ್ ಬಂಗಲೆಯ ಪ್ರತಿ ಕೋಣೆಯಲ್ಲೂ ಕುರಾನ್ ಓದಲು ಶುರು ಮಾಡಿದಳು. ಕಾಮಿಲ್ ಪ್ರತಿದಿನ ಈ ಪವಿತ್ರ ವಾಕ್ಯಗಳನ್ನು ಕೇಳುತ್ತಿದ್ದನು. ಅವನ ಹೃದಯ ಮರುಗುತ್ತಿತ್ತು. ಆದರೆ ಅದೇ ಸಮಯದಲ್ಲಿ ಅವನು ಒಂದು ಅಪರೂಪವಾದ ಶಾಂತಿಯನ್ನು ಅನುಭವಿಸುತ್ತಿದ್ದನು. ನೂರ್ ಪ್ರೀತಿಯನ್ನು ಪಡೆಯಬೇಕೆಂದರೆ ಅವಳ ದೇವರೊಂದಿಗೆ ಹೋರಾಡುವುದಲ್ಲ, ಅವಳ ದೇವರನ್ನೇ ಒಲಿಸಿಕೊಳ್ಳಬೇಕೆಂದು ಅರ್ಥವಾಯಿತು. ನೂರಾಬಾದ್ ಗ್ರಾಮದ ಮಸೀದಿಯ ಹತ್ತಿರವಿರುವ ಬೇವಿನ ಮರದ ನೆರಳಿನಲ್ಲಿ ಒಬ್ಬ ವೃದ್ಧರು ಯಾವಾಗಲೂ ಜಪಮಾಲೆ ತಿರುಗಿಸುತ್ತಾ ಕುಳಿತುಕೊಳ್ಳುತ್ತಿದ್ದರು. ಅವರ ಹೆಸರು ಹಾಫಿಜ್ ಇಬ್ರಾಹಿಂ. ಗ್ರಾಮದಲ್ಲಿ ಯಾರಿಗೆ ಆರೋಗ್ಯ ಕೆಟ್ಟರು ಅಥವಾ ಮಕ್ಕಳ ಶಿಕ್ಷಣದ ಬಗ್ಗೆ ಸಲಹೆ ಬೇಕಿದ್ದರೂ ಮೊದಲು ನೆನಪಾಗುವುದೇ ಇವರು. ಅವರ ಪ್ರತಿ ಮಾತು ಕುರಾನ್ ಮತ್ತು ಹದೀಸ್ ಗಳಿಂದ ಕೂಡಿರುತ್ತಿತ್ತು. ಒಂದು ರಾತ್ರಿ ಬೆಳಗಿನ ಜಾವದ ವಿಶೇಷ ಪ್ರಾರ್ಥನೆ ಸಮಯದಲ್ಲಿ ಅವರಿಗೆ ಮನಸ್ಸಿನಲ್ಲಿ ಒಂದು ತಳಮಳ ಉಂಟಾಯಿತು. ಯಾವುದೋ ಒಂದು ಪವಿತ್ರ ಆತ್ಮಕ್ಕೆ ಸಹಾಯದ ಅಗತ್ಯವಿದೆ ಎಂದು ಅವರಿಗೆ ಅನಿಸಿತು. ತಕ್ಷಣ ಅವರು ತಮ್ಮ ಕುರಾನ್ ಮತ್ತು ಹದೀಸ್ ಪುಸ್ತಕಗಳನ್ನು ತೆಗೆದುಕೊಂಡು ಬಂಗಲೆಯ ಕಡೆಗೆ ಹೊರಟರು. ನೂರ್ ಅವರನ್ನು ನೋಡಿ ಆಶ್ಚರ್ಯಪಟ್ಟಳು. ತನ್ನ ಪರಿಸ್ಥಿತಿಯನ್ನು ವಿವರಿಸಿದಳು. ಆಗ ಹಾಫೀಜ್ ಅವರು ಹೇಳಿದರು, ಅಮ್ಮ, ನೀನು ಪ್ರೇಮ ಮತ್ತು ಸೈತಾನ್ನ ಆಲೋಚನೆಗಳ ನಡುವೆ ಸಿಲುಕಿಕೊಂಡಿದ್ದೀಯಾ. ಆದರೆ ನೆನಪಿಡು, ಆ ಅಲ್ಲನ ಸಂತೋಷಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಕಾಮಿಲ್ ಗೋಡೆಗಳ ಹಿಂದಿನಿಂದ ಎಲ್ಲವನ್ನು ಗಮನಿಸುತ್ತಿದ್ದನು. ಅವನಿಗೆ ಹಾಫೀಜ್ ಕೇವಲ ಒಬ್ಬ ಮನುಷ್ಯನಂತೆ ಅಲ್ಲ, ಬದಲಾಗಿ ಒಬ್ಬ ಆಧ್ಯಾತ್ಮಿಕ ಯೋಧನಂತೆ ಕಂಡರು. ಹಾಫೀಜ್ ಅವರು ನೂರ್ಗೆ ಎಚ್ಚರಿಕೆ ನೀಡಿದರು, ನೀನು ಕೇವಲ ಜಿನ್ನೊಂದಿಗೆ ಮಾತ್ರವಲ್ಲ, ನಿನ್ನ ಸ್ವಂತ ಮನಸ್ಸಿನೊಂದಿಗೆ ಹೋರಾಡಬೇಕು. ಪ್ರೀತಿಯಲ್ಲಿ ಅಲ್ಲನ ಇಚ್ಛೆ ಇದ್ದಾಗ ಮಾತ್ರ ಅದು ಪವಿತ್ರವಾಗುತ್ತದೆ. ಬಂಗಲೆಯಲ್ಲಿ ಒಂದು ಕಡೆ ಕಾಮಿಲ್ನ ಪ್ರೇಮ ಹೆಚ್ಚಾಗುತ್ತಿದ್ದರೆ ಇನ್ನೊಂದೆಡೆ ಹಾಫೀಜ್ ಅವರ ಪ್ರಾರ್ಥನೆಗಳಿಂದ ಬಂಗಲೆಯೇ ಬದಲಾಗುತ್ತಿತ್ತು. ಇದು ಜಿನ್ ಮತ್ತು ಮನುಷ್ಯರ ನಡುವಿನ ನಿಶ್ಶಬ್ದ ಯುದ್ಧವಾಗಿತ್ತು. ಆದರೆ ಆ ಬಂಗಲೆಯಿಂದ ದೂರವಿರುವ ಗುಡಿಸಲಿನಲ್ಲಿ ನೂರ್ ತಾಯಿ ಫಾತಿಮಾ ಬೀಬಿ ತನ್ನ ಮಗಳ ರಕ್ಷಣೆಗಾಗಿ ಸಜ್ಜದಲ್ಲಿ ಬಿದ್ದು ಅಳುತ್ತಾ ಬೇಡಿಕೊಳ್ಳುತ್ತಿದ್ದಳು. ಓ ಭಗವಂತ, ನನ್ನ ಮಗಳ ರಕ್ಷಣೆಗಾಗಿ ನನ್ನ ಪ್ರಾಣ ಬೇಕಿದ್ದರೂ ತಗೋ, ಆದರೆ ಅವಳನ್ನು ಪ್ರತಿ ಕೆಟ್ಟ ಶಕ್ತಿಯಿಂದ ಕಾಪಾಡು ಎಂದು ಬೇಡಿಕೊಳ್ಳುತ್ತಿದ್ದಳು. ತಾಯಿ ಪ್ರಾರ್ಥನೆಗಳು ಸಪ್ತ ಆಕಾಶಗಳನ್ನು ಸೀಳಿ ದೇವರ ಸಿಂಹಾಸನವನ್ನು ತಲುಪಿದವು. ತಾಯಿಯ ನಿಜವಾದ ಪ್ರಾರ್ಥನೆ ಹಣೆ ಬರಹವನ್ನೇ ಬದಲಿಸಬಲ್ಲದು ಎನ್ನುವುದಕ್ಕೆ ಇದು ಸಾಕ್ಷಿಯಾಯಿತು. ಆ ರಾತ್ರಿ ಕಾಮಿಲ್ ಒಂದು ವಿಷಯವನ್ನು ಗಮನಿಸಿದಳು. ನೂರ್ ಒಂಟಿಯಲ್ಲ, ಅವಳ ಸುತ್ತ ಅವಳ ತಾಯಿಯ ಪ್ರಾರ್ಥನೆಗಳ ರಕ್ಷಣೆ ಇದೆ. ಅವಳಿಗೆ ನೇರವಾಗಿ ಅಲ್ಲಾಹನೊಂದಿಗೆ ಸಂಬಂಧವಿದೆ ಎಂದು ಅರ್ಥವಾಯಿತು. ಮರುದಿನ ಬೆಳಿಗ್ಗೆ ನೂರ್ಗೆ ಬಂಗಲೆಯ ಕಿಟಕಿಯಿಂದ ಒಂದು ದಿವ್ಯವಾದ ಬಿಳಿ ಬೆಳಕು ಕಂಡಿತು. ಅವಳ ಹೃದಯದಲ್ಲಿ ಶಾಂತಿ ನೆಲೆಸಿತು. ಕೊನೆಗೆ ನೂರ್ ಪದೇ ಪದೇ ತನ್ನನ್ನು ತಿರಸ್ಕರಿಸುತ್ತಿರುವುದು ಮತ್ತು ಅಲ್ಲನ ಆಶ್ರಯ ಪಡೆಯುತ್ತಿರುವುದನ್ನು ನೋಡಿ ಕಾಮಿಲ್ನ ಪ್ರೀತಿ ನೋವಾಗಿ ನಂತರ ಹುಚ್ಚಾಗಿ ಬದಲಾಯಿತು. ಮೊದಲು ಅವಳ ಹತ್ತಿರವಿದ್ದರೆ ಶಾಂತಿ ಸಿಗುತ್ತಿತ್ತು. ಈಗ ಅವಳ ಪ್ರತಿ ಮಾತು ಅವನಿಗೆ ಅವಮಾನದಂತೆ ಅನಿಸತೊಡಗಿತು. ಆಗ ಅವನು ಅಂದುಕೊಂಡನು, ನಾನು ಅವಳಿಗೆ ಎಲ್ಲವನ್ನು ಕೂಡ ಬಯಸಿದೆ, ಹಣ, ಸುಖ, ತಾಯಿಯ ಆರೋಗ್ಯ. ಆದರೂ ಅವಳು ನನ್ನನ್ನು ತಿರಸ್ಕರಿಸಿದಳು, ಕೇವಲ ನಾನು ಭೂತ ಎಂಬ ಕಾರಣಕ್ಕಾಗಿಯೇ ಎಂದು ಅದು ತುಂಬಾ ನೊಂದುಕೊಂಡು ನೂರ್ ಮತ್ತು ಅವಳ ತಾಯಿಯನ್ನು ಬಿಟ್ಟು ಅಲ್ಲಿಂದ ಹೊರಟು ಹೋಯಿತು. ಅಂದಿನಿಂದ ನೂರ್ ತನಗೆ ಸಿಕ್ಕ ಭಾಗ್ಯವನ್ನು ತೆಗೆದುಕೊಂಡು ತಾಯಿ ಮತ್ತು ಮಗಳು ಸಂತೋಷದಿಂದ ವಾಸ ಮಾಡೋದಕ್ಕೆ ಶುರು ಮಾಡಿದರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ನೀಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ದಯವಿಟ್ಟು ಸಪೋರ್ಟ್ ನೀಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.